ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರನ್ನರ್ ಆಗಿರೋದು ಯಾವ ಜೋಡಿ? ಬನ್ನಿ ನೋಡೋಣ. ಮಹಾ ಸಮಾರಂಭವು ಏಪ್ರಿಲ್ 11 ಮತ್ತು 12, 2026ರಂದು ಅದ್ದೂರಿಯಾಗಿ ಮುಕ್ತಾಯಗೊಂಡಿದೆ. ಗ್ರ್ಯಾಂಡ್ ಫಿನಾಲೆ ಸಿದ್ದೇಗೌಡ ಮತ್ತು ದಿಶಾಲ್ ಜೋಡಿಯು ಈ ಬಾರಿಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಆಕರ್ಷಕ ಟ್ರೋಫಿ ಹಾಗೂ 15 ಲಕ್ಷ ನಗದು ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ರನ್ನರ್ ಅಪ್: ಮೊದಲ ರನ್ನರ್ ಅಪ್ ಪೂಜಾ ಮತ್ತು ಅನೂಪ್ ಜೋಡಿ 5 ಲಕ್ಷ ನಗದು ಬಹುಮಾನ. ಎರಡನೇ ರನ್ನರ್ ಅಪ್ ಹರ್ಷ ಮತ್ತು ನಂದು ಜೋಡಿ 8 ಲಕ್ಷ ನಗದು ಬಹುಮಾನ. ತೀರ್ಪುಗಾರರು ಆ್ಯಕ್ಟಿಂಗ್ ಹೀರೋಸ್ ಶಿವರಾಜ್‌ಕುಮಾರ್, ರಕ್ಷಿತಾ ರಾಮ್, ಅರ್ಜುನ್ ಜನ್ಯ ಮತ್ತು ವಿಜಯ ರಾಘವೇಂದ್ರ ಅವರು ವಿಜೇತರನ್ನು ಘೋಷಿಸಿದರು. ಈ ಕಾರ್ಯಕ್ರಮವನ್ನು ಅನುಶ್ರೀ ಅವರು ನಡೆಸಿಕೊಡುತ್ತಿದ್ದಾರೆ. ಗ್ರ್ಯಾಂಡ್ ಫಿನಾಲೆಯ ಮೊದಲ ಭಾಗ ಪ್ರಾರಂಭವಾಗಿತ್ತು. ಈ ಸಂಚಿಕೆಯಲ್ಲಿ ಸ್ಪರ್ಧಿಗಳ ಸ್ಮರಣೀಯ ಪಯಣ ಮತ್ತು ರೋಚಕ ಪ್ರದರ್ಶನಗಳು ನಡೆದವು. ಅಂತಿಮ ಮಹಾಸಮರ ನಡೆದಿದ್ದು, ವಿಜೇತರನ್ನು ಅಧಿಕೃತವಾಗಿ ಘೋಷಿಸಲಾಗಿತ್ತು. ಪೂಜಾ ಮತ್ತು ಅನೂಪ್, ಸಿದ್ದೇಗೌಡ ಮತ್ತು ದಿಶಾಲ್, ಮೋಹಿತ್ ಮತ್ತು ಅನನ್ಯ, ಹರ್ಷ ಮತ್ತು ನಂದು ಹಾಗೂ ದೀಕ್ಷಿತ್ ಥಾಪಾ ಮತ್ತು ಸಂಜನಾ ಫೈನಲಿಸ್ಟ್‌ಗಳಾಗಿದ್ದು, ಇವರ ನಡುವೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಪೈಪೋಟಿ ನಡೆಯಲಿದೆ. ವಿಭಿನ್ನ ಶೈಲಿಯ ನೃತ್ಯಗಳು ಅದ್ಭುತವಾಗಿ ಪ್ರದರ್ಶಿಸಿ ಎಲ್ಲ ಜೋಡಿಗಳು ಈಗ ಅಂತಿಮ ಸುತ್ತುಗಳನ್ನು ತಲುಪಿದ್ದಾರೆ. ಫಿನಾಲೆ ಎಪಿಸೋಡ್ನಲ್ಲಿ ಎಲ್ಲ ಜೋಡಿಗಳು ಪರ್ಫಾರ್ಮ್ ಮಾಡಿ ನಂತರ ಈ ಸೀಸನ್ನ ವಿಜೇತರು ಯಾರು ಅಂತ ಘೋಷಣೆ ಮಾಡಲಾಗುತ್ತದೆ. ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಈ ಸೀಸನ್ನ ವಿಜೇತರು ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ವೀಕ್ಷಕರಿಗೆ ಜಾಸ್ತಿಯಾಗಿದೆ. ಸೀಸನ್ ಈಗ ಅಂತಿಮ ಹಂತಕ್ಕೆ ಬಂದಿದ್ದು, ಸ್ಪರ್ಧೆ ಮತ್ತಷ್ಟು ಕಠಿಣಗೊಂಡಿದೆ. ಫಿನಾಲೆಯಲ್ಲಿ ಪ್ರತಿ ಜೋಡಿಯೂ ಅದ್ಭುತವಾಗಿ ಪ್ರದರ್ಶನ ನೀಡುತ್ತಿರುವುದರಿಂದ ಗೆಲ್ಲುವವರು ಯಾರು ಎಂದು ಹೇಳುವುದೇ ಕಷ್ಟವಾಗಿದೆ. ಈ ಅಂತಿಮ ಸಂಚಿಕೆಗಳಲ್ಲಿ ವಿಜೇತರು ಯಾರೆಂದು ತಿಳಿಯಲಿದ್ದು, ಎಲ್ಲರಿಗೂ ಕುತೂಹಲ ಮೂಡಲಿದೆ. ಎಲ್ಲರ ಮನಸ್ಸನ್ನು ಗೆದ್ದಿರುವ ಪೂಜಾ ಮತ್ತು ಅನೂಪ್, ಎರಡನೇ ರನ್ನರ್ ಅಪ್ ಆಗಿರೋದು ಹರ್ಷ ಮತ್ತು ನಂದು. ಈ ಎರಡು ಜೋಡಿಗಳು ಜನರ ಮನಸ್ಸನ್ನು ಗೆದ್ದು ವೋಟಿಂಗ್ ಮೇಲೆ ಗೆದ್ದಿರೋದು ಇವರು ಎಂದು ಹೇಳಬಹುದು. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.